ನಮಸ್ಕಾರ ಸ್ನೇಹಿತರೆ, ಅನಂತ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಮಾರ್ಗಶಿರ ಮಾಸದ 4 ಗುರುವಾರಗಳ ವ್ರತಗಳನ್ನು ಬಹಳಷ್ಟು ಜನ ಮಾಡಿಕೊಂಡು ಬಂದಿರ್ತೀರ. ಈ 4 ವಾರಗಳಲ್ಲಿ ಒಂದು ವಾರ ಮಿಸ್ ಆಗಿಬಿಟ್ಟಿರುತ್ತೆ, ಅಂದರೆ ನಿಮಗೆ ಮುಟ್ಟಿನ ಸಮಸ್ಯೆಗಳು ಬಂದಿರುತ್ತೆ. ಅಥವಾ ಕೆಲವರು ಈ 3 ವಾರಗಳು ಮಾಡಿಕೊಂಡು ಬಂದಿರ್ತೀರ. ಇವತ್ತು ಕೊನೆಯ ವಾರ ಆಗಿರೋದ್ರಿಂದ ಈ ದಿವಸ ಬಹಳಷ್ಟು ಜನಕ್ಕೆ ಮುಟ್ಟಿನ ಸಮಸ್ಯೆ ಆಗಿದೆ ಅಂತ ಕೆಲವರೆಲ್ಲ ಕಮೆಂಟ್ಸ್ ಮಾಡಿ ಹೇಳಿದ್ದೀರಾ. ನೀವು ಇದಕ್ಕೆ ಭಯಪಡೋ ಅಗತ್ಯ ಇಲ್ಲ. ಈ ವಿಡಿಯೋದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ನೋಡಿ, ಈ ಮುಟ್ಟಿನ ಸಮಸ್ಯೆ ಅನ್ನೋದು ಅದು ಒಂದು ಸಮಸ್ಯೆನೂ ಅಲ್ಲ, ಅಥವಾ ನೀವು ಇವತ್ತಿನ ದಿವಸ ಆ ಪೂಜೆಯನ್ನು ಮಾಡಲಿಲ್ಲ ಅಂದರೆ ಅದರಿಂದ ನಿಮಗೆ ಯಾವುದೇ ರೀತಿಯ ದೋಷ ಅನ್ನೋದು ಬರೋದಿಲ್ಲ. ಯಾಕೆಂದರೆ ಇದು ನಮಗೆ ಪ್ರಕೃತಿದತ್ತವಾಗಿ ಬಂದಿರುವಂಥದ್ದು. ಹೆಣ್ಣು ಮಕ್ಕಳಿಗೆ ಇದು ದೈವದತ್ತವಾಗಿ ಬಂದಿರುವಂಥದ್ದು. ಇದು ಯಾವತ್ತೂ ಕೂಡ ಮನೆಯಲ್ಲಿ ಯಾವುದೇ ಪೂಜೆಗಳಿರಲಿ, ಸಮಾರಂಭಗಳಿರಲಿ, ಹಬ್ಬಗಳಿರಲಿ, ಆ ಒಂದು ಸಮಯದಲ್ಲಿ ನೀವು ಮುಟ್ಟಾದಾಗ ಬಹಳಷ್ಟು ಜನ ಭಯ ಪಟ್ಕೊಳ್ತಾರೆ. ಅದೇ ರೀತಿ ನನ್ನ ಪೂಜೆ ಅರ್ಧಕ್ಕೆ ನಿಂತೋಯ್ತು, ಇದರಿಂದ ಏನೋ ನನಗೆ ತೊಂದರೆ ಆಗುತ್ತೆ, ನಾನು ಅಂದ್ಕೊಂಡಂಥ ಕೆಲಸಗಳು ಆಗೋದಿಲ್ಲ, ದೇವರಿಗೆ ನನ್ನ ಮೇಲೆ ಕೋಪ ಬಂದಿದೆ, ಅಥವಾ ನನ್ನಿಂದ ಏನೋ ತಪ್ಪು ನಡೆದಿರಬೇಕು, ಆದ್ದರಿಂದನೇ ಈ ರೀತಿ ಎಲ್ಲ ಆಗಿದೆ. ಈ ರೀತಿಯ ಒಂದು ಗೊಂದಲ, ಆತಂಕ, ಭಯ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಕಾಡ್ತಾ ಇರುತ್ತೆ. ಆದ್ದರಿಂದನೇ ನೀವು ಹೆದರ್ಕೊಳ್ಳೋಂಥ ಅಗತ್ಯ ಇಲ್ಲ. ಈ ಮಾರ್ಗಶಿರ ಮಾಸದ ಈ 4 ವಾರಗಳಲ್ಲಿ ಒಂದು ವಾರ ನಿಮಗೆ ಮಿಸ್ ಆಗಿದ್ದರೆ, ಅಂದರೆ ಮುಟ್ಟಿನ ಸಮಸ್ಯೆಯಿಂದನೋ ಅಥವಾ ಇನ್ಯಾವುದೇ ಒಂದು ಸಮಸ್ಯೆಯಿಂದ ನಿಮಗೆ ಹುಷಾರಿಲ್ಲದೆ ಇರ್ಬೋದು, ಈ ರೀತಿ ಯಾವುದೇ ಒಂದು ಸಮಸ್ಯೆಯಿಂದ ಒಂದು ವಾರ ಏನಾದರೂ ನಿಮಗೆ ಮಿಸ್ ಆಗಿದ್ದರೆ, ಈ ದಿವಸ ನಿಮಗೆ ಮಾಡೋದಕ್ಕಾಗ್ತಾ ಇಲ್ಲ, ಅಥವಾ ಇದರ ಹಿಂದಿನ 3 ವಾರಗಳಲ್ಲಿ ಯಾವುದೇ ಒಂದು ವಾರ ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋಂಥವ್ರು ಮುಂದಿನ ಶುಕ್ರವಾರ, ಅಂದರೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ನೀವು ಮುಂದೆ ಬರುವಂಥ ಮುಂದಿನ ಶುಕ್ರವಾರದ ದಿವಸ ಈ ಒಂದು ಮಾರ್ಗಶಿರ ವ್ರತವನ್ನು ಯಾವ ರೀತಿ ನೀವು ಈ ದಿವಸ ಮಾಡ್ತಾಯಿದ್ರೋ ಅದೇ ರೀತಿ ನೀವು ಆ ವಾರ ನೀವು ಅದನ್ನು ಮಾಡಿ ಮುಗಿಸ್ಬೋದು. ಯಥಾ ಪ್ರಕಾರವಾಗಿ ಕಳಸ ಇಟ್ಟು ನೀವು ಯಾವ ರೀತಿ ಮಾಡ್ಕೊಂಡು ಬಂದಿರ್ತೀರೋ, ಅಥವಾ ಕಳಸ ಇಡದೆ ಮಾಡಿದವರು ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀರೋ ಅದೇ ರೀತಿ ನೈವೇದ್ಯವನ್ನು ಇಟ್ಟು ಆ ಪೂಜೆಯನ್ನು ಮಾಡಿ, ಆ ಸ್ತೋತ್ರಗಳು ಎಲ್ಲ ನೀವೇನೆಲ್ಲ ಓದ್ಕೊಳ್ತಿದ್ರಿ ಎಲ್ಲವನ್ನು ಯಥಾ ಪ್ರಕಾರವಾಗಿ ಮಾಡಿಕೊಂಡು ಆ ದಿವಸ ಸಂಜೆನೇ ನೀವು ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿನ, ಕುಂಕುಮ, ತಾಂಬೂಲ ಎಲ್ಲ ಕೊಟ್ಟು, ಏನಾದರೂ ನೈವೇದ್ಯ ದೇವ್ರಿಗೆ ಏನಿಟ್ಟಿರ್ತೀರೋ, ಏನು ಪ್ರಸಾದ ಏನಾದರೂ ಮಾಡಿದರೆ ಅದನ್ನು ಕೊಟ್ಟು ಕಳಿಸ್ಬೋದು. ಅಂದರೆ ನೀವು ಈ ಕೊನೆಯ ವಾರ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ನಾನು ಈ ರೀತಿಯೇ ಮಾಡಬೇಕು, ಇಷ್ಟು ಜನರನ್ನು ಕರಿಬೇಕು, ಅಥವಾ ಈ ರೀತಿ ಒಂದು ಪ್ರಸಾದ ಮಾಡಬೇಕು, ಏನೇನೋ ಬಹಳಷ್ಟು ಆಸೆಗಳನ್ನ ಇಟ್ಕೊಂಡಿರ್ತೀರ ಮಾಡಬೇಕಂತ, ನೀವು ನಿರಾತಂಕವಾಗಿ ಮುಂದಿನ ಶುಕ್ರವಾರ ಅದೆಲ್ಲವನ್ನು ಕೂಡ ನೀವು ಮಾಡಿ ಮುಗಿಸ್ಬೋದು. ನಿಮಗೆ ಯಾವುದೇ ತೊಂದರೆ ಇಲ್ಲ. ನೀವು ಅಂದ್ಕೊಂಡಿದ್ದೆಲ್ಲ ಕೂಡ ಆಗುತ್ತೆ. ಆ ದೇವಿಯ ಆಶೀರ್ವಾದ, ಹಾಗೆ ಮಹಾವಿಷ್ಣುವಿನ ಆಶೀರ್ವಾದ ನಿಮಗೆ ಖಂಡಿತ ಸಿಗುತ್ತೆ. ಆದ್ದರಿಂದ ಯಾರೂ ಕೂಡ ಭಯಪಡದೆ ಮುಂದಿನ ಶುಕ್ರವಾರ ಈ ಮಾರ್ಗಶಿರ ಮಾಸದ ಆ ಒಂದು ವ್ರತವನ್ನು ಮಾಡಿ ನೀವು ಆ 4 ವಾರ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಯಾರಿಗೆಲ್ಲ ಮಿಸ್ ಆಗಿದೆಯೋ ಒಂದು ವಾರ ಅವರೆಲ್ಲರೂ ಕೂಡ ನಾನೀಗ ಹೇಳಿದ ರೀತಿಯಲ್ಲಿ ಮುಂದಿನ ಶುಕ್ರವಾರ ಈ ಒಂದು ವ್ರತವನ್ನು ಯಾವುದೇ ಭಯ ಇಲ್ಲದೆ ನಿರಾತಂಕವಾಗಿ ಮಾಡಿ ಮುಗಿಸ್ಕೊಳ್ಳಿ. ಭಯವನ್ನು ಪಡೋದಕ್ಕೆ ಹೋಗಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಇದ್ದಂಥ ಅನುಮಾನ, ಆತಂಕ, ಭಯಕ್ಕೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನಾದರೂ ಅನುಮಾನಗಳಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.